ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಯೂಟ್ಯೂಬಲ್ಲಿ ಬಂದಿರುವಂತಹ ಒಂದು ನೋಟಿಫಿಕೇಷನ್ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಮೊದಲು ವೈ ಟಿ ಸ್ಟುಡಿಯೋವನ್ನು ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ನಾನು ಫುಡ್ ಪ್ಯಾಬಲ್ಸ್ ಅಂತ ಹೇಳಿ, ಇದು ನನ್ನ ಯೂಟ್ಯೂಬ್ ಚಾನೆಲ್. ಇದು ಫುಡ್ ಚಾನೆಲ್ ಆಗಿರುತ್ತೆ, ಹೊಸ ಚಾನೆಲ್. ಇದರಲ್ಲಿ 10 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ನೋಡ್ಬೋದು ಇಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ. ಇದಕ್ಕೂ ಕೂಡ ಸ್ಟ್ಯಾಂಡ್ ಔಟ್ ಟು ಅಡ್ವರ್ಟೈಸರ್ಸ್ ಫಾರ್ ಅಪಾರ್ಚುನಿಟೀಸ್ ಟು ಅರ್ನ್ ಮೋರ್ ಅಂತ ಹೇಳಿ. ಇವಾಗ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಏನೂ ಕಾಣಿಸೋದಿಲ್ಲ, ಆಯಿತಾ? ಅದಕ್ಕೆ ನಾವೇನು ಮಾಡಬೇಕಂತಂದರೆ ನೋಟಿಫಿಕೇಷನ್ ಬಾರ್ ಮೇಲೆ ಹೋಗಿ ಕ್ಲಿಕ್ ಮಾಡಿದರೆ ಅಲ್ಲಿ ಸ್ಟ್ಯಾಂಡ್ ಔಟ್ ಫಾರ್ ಅರ್ನಿಂಗ್ ಅಪಾರ್ಚುನಿಟೀಸ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಹೀಗೆ ಒಂದು ಯೂಟ್ಯೂಬ್ ಹೆಲ್ಪ್ ಇದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೋಡ್ಬೋದು ನೀವು ಹೇಗೆ ಆ ಚಾನಲ್ ಇನ್ಸೈಡ್ ಶೇರಿಂಗನ್ನು ಆನ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ ಎಲ್ಲದನ್ನು ಬರೆದಿದ್ದಾರೆ, ನೀವು ನೋಡ್ಬೋದು. ಯೂಟ್ಯೂಬ್ ಸ್ಟುಡಿಯೋಲ್ಲಿ ಹೋಗಬೇಕು, ಅದಾದಮೇಲೆ ಚಾನಲಿಗೆ ಹೋಗಬೇಕು, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋಗಬೇಕು ಅಂತ ಎಲ್ಲ ಕ್ಲಿಯರಾಗಿ ಬರೆದಿದ್ದಾರೆ. ಓಕೆನಾ? ಇವಾಗ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ಮೊಬೈಲಲ್ಲಿಯೇ ನೀವು ಮಾಡೋದಾದರೆ ನೀವು ಡೆಸ್ಕ್ಟಾಪ್ ಮೋಡನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಮೊಬೈಲಲ್ಲಿ ನೀವು ಇದನ್ನು ಇನ್ಸೈಡ್ ಶೇರಿಂಗನ್ನು ಓಪನ್ ಮಾಡಬೇಕು ಅಂತಿದ್ರೆ ಡೆಸ್ಕ್ಟಾಪ್ ಮೋಡನ್ನು ಓಪನ್ ಮಾಡಿ ನೀವು ಮಾಡ್ಬೋದು. ಇಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಮನೇಲಿದ್ದರೆ ನೀವು ಅದರಲ್ಲಿ ಮಾಡಬೇಕಾಗತ್ತೆ. ಓಕೆನಾ? ಇವಾಗ ನೋಡ್ಬೋದು, ನಾನು ಇಲ್ಲಿ ಡೆಸ್ಕ್ಟಾಪಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಇದು ನಂದು ಫುಡ್ ಚಾನಲ್. ಈ ಚಾನಲಲ್ಲಿ 10 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವಾಗ ಇದಕ್ಕೂ ಕೂಡ ಈ ನೋಟಿಫಿಕೇಷನ್ ಬಂದಿದೆ ನೋಡಿ. ಇವಾಗ ನಾನು ಹೋಗ್ತೀನಿ. ಇವಾಗ ಚಾನೆಲ್ ಎಲ್ಲಿದೆ? ಓಕೆ, ಚಾನೆಲ್. ಇದರಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ, ಇದರಲ್ಲಿ ಚಾನೆಲ್ ಅಂತಿದೆ. ಇದರಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋದರೆ ನೋಡ್ಬೋದು ಇಲ್ಲಿ ನಿಮಗೆ ಯಾವ ನೋಟಿಫಿಕೇಷನ್ ಕೂಡ ಕಾಣಿಸ್ತಿಲ್ಲ. ಓಕೆ, ನಾನಿವಾಗ ಮತ್ತೆ ಇದನ್ನು ಕ್ಯಾನ್ಸಲ್ ಮಾಡಿ ಹಾಗೆ ನಂದು ನಾನು ಯೂಟ್ಯೂಬ್ ಚಾನಲ್ಗೆ ಪೋಸ್ಟ್ ಮಾಡ್ತಿರ್ತೀನಿ ಈ ವಿಡಿಯೋ ಎಲ್ಲ ಇದರಲ್ಲಿ ಈ ಚಾನಲ್ನ ಓಪನ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಇವಾಗ. ಓಕೆ, ಇಲ್ಲಿ ಕೂಡ ಸೆಟ್ಟಿಂಗ್ಸಿಗೆ ಹೋಗಬೇಕು. ನೀವು ಸೆಟ್ಟಿಂಗ್ಸಿಗೆ ಹೋದ್ಮೇಲೆ ಅಲ್ಲಿ ಚಾನಲಿಗೆ ಹೋಗಿ ಹಾಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಿಗೆ ಹೋದರೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತಾ ಅಂತ ನೀವು ನೋಡಬೇಕು. ಓಕೆ, ಇಲ್ಲಿ ಕೂಡ ಆ ನೋಟಿಫಿಕೇಷನ್ ಬಂದಿಲ್ಲ. ಇವಾಗ ನಾನು ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇದರ ಅರ್ಥ ನೀವು ಇವಾಗ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ ಕೆಲವರೆಲ್ಲ, ಅಂದರೆ ಯಾರಿಗೆ ಬೇಕಾದರೂ ಇದನ್ನು ಆನ್ ಮಾಡ್ಬೋದು, ಅವರು ಕೂಡ ಅರ್ನ್ ಮಾಡ್ಬೋದು, ತುಂಬ ಅಪಾರ್ಚುನಿಟೀಸ್ ಸಿಗುತ್ತೆ ಇದರಿಂದ ಅಂತ. ಅಲ್ಲ, ಯಾರಿದು ಚಾನಲ್ ಮೊನೆಟೈಸೇಷನ್ ಆಗಿದೆ ಅವ್ರು ಮಾತ್ರ ಈ ನೋಟಿಫಿಕೇಷನನ್ನು ಆನ್ ಮಾಡ್ಬೋದು. ಇದು ಇನ್ಸೈಡ್ ಶೇರಿಂಗ್ ಅಂತ ಹೇಳಿ ನಿಮ್ಮ ಡೇಟಾನೆಲ್ಲ ಯೂಟ್ಯೂಬಲ್ಲಿ ತಗೊಂಡು ಅವರು ಅದಾದಮೇಲೆ ಅಡ್ವರ್ಟೈಸರ್ಸ್ ಯಾರಿರ್ತಾರೆ ಅವರಿಗೆ ಥರ್ಡ್ ಪಾರ್ಟಿ ಆಯಿತು, ಅವರು ಥರ್ಡ್ ಪಾರ್ಟಿ ಅಡ್ವರ್ಟೈಸರ್ಸ್ ಏನಿರ್ತಾರೆ ಅವರಿಗೆ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನು, ಓಕೆ ಇವರಿದು ಈ ಥರ ಡೇಟಾ ಇದೆ, ಇಲ್ಲಿ ನಾನು ತುಂಬ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು ಅಂತ ಹೇಳಿ ಅವರು ನಿಮ್ಮ ಚಾನಲಿಗೆ ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ಓಕೆನಾ? ಇದು ನಮ್ಮ ಡೇಟಾನ ಅವರಿಗೆ ನಾವು ಶೇರ್ ಮಾಡುವಂಥದ್ದು. ಇದು ಖಾಲಿ ಯಾರಿದು ಮೊನೆಟೈಸೇಷನ್ ಆಗಿದೆ, ಯಾರ ಚಾನಲ್ ಮೊನೆಟೈಸೇಷನ್ ಆಗಿದೆ ಅವ್ರು ಮಾತ್ರ ಈ ಇನ್ಸೈಡ್ ಶೇರಿಂಗನ್ನು ಆನ್ ಮಾಡ್ಕೋಬಹುದು.